ಸಿಪಿಟಿಎಸ್ಪಿ ಯೋಜನೆಯ ಅನುದಾನ ದುರ್ಬಳಕೆ ಆರೋಪ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ ಕೂಡ ಆಕ್ರೋಶ ಕೇಳಿಬರ್ತದ್ದು. ಜನವಿರೋಧಿ ನೀತಿಯ ಅನುದಾನ ದುರ್ಬಳಕೆ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಕೋಲಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೋಲಾರದ ಬಂಗಾರಪೇಟೆ ವೃತ್ತದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ಸಿಪಿಟಿಎಸ್ಪಿ ಅನುದಾನ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಆ ಹೆಂಡತಿ ಒಡವೆಗಳು ತಂದು ಹಣ ಇಟ್ಟು ಪಾಪ ಕೆಲಸಗಳು ಮಾಡ್ಬಿಟ್ಟವ್ರೆ, ಸಾಲಗಳು ತಗೊಂಡವ್ರೆ, ದುಡ್ಡಿಲ್ಲ. ದುಡ್ಡು ಕೊಡಕ್ಕೆ ಇಲ್ಲಿ ಫ್ರೀ ಸ್ಕೀಮ್ಗೆ ಕೊಡಕ್ ದುಡ್ಡಿಲ್ಲ. ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ರೆಡಿ ಮತ್ತೆ ಅಕೌಂಟ್ಗಳಿಗೆ ಹಾಕ್ತೀರಿ, ನಮ್ಗೆ ಗೊತ್ತಿದೆ. ಜನ ನಂಬೇಡ. ಅಂಗವಿಕಲರಿಗೂ ಇಲ್ಲ, SC/STಗಳಿಗೂ ಇಲ್ಲ, ಬ್ಯಾಕ್ವರ್ಡ್ಗೂ ಇಲ್ಲ. ಬಡವ್ರ ದುಡ್ಡು ಅಂತ ಬಡ ರಾಜ್ಯ ಏನು ಇದನ್ನ ತೊಳ್ತಾ ಇದ್ದಾರೆ. ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಹಣವನ್ನು ದುರ್ಬಳಕೆ ಮಾಡಿ ಬೇರೆ ಯೋಜನೆಗಳಿಗೆ ಬಂದು ನಿಗದಿಪಡಿಸಿರುವ ಹಣವನ್ನು ಕೂಡ ಬಂದು ಯೋಜನೆಗಳನ್ನು ಈಗಾಗಲೇ ಇರತಕ್ಕಂಥ ಎಲ್ಲ ಹಣವನ್ನು ಕೂಡ ದುರುಪಯೋಗ ಮಾಡಿ ಅಭಿವೃದ್ಧಿ ನಿಟ್ಟಿನಲ್ಲಿ ಹೋಗದೆ ಇಂಥ ಒಂದು ಭ್ರಷ್ಟ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಜಾತ್ಯತೀತ ಜನ ಕೊಟ್ಟಿರ್ತಕ್ಕಂಥ ಕರೆಯ ಹಿನ್ನೆಲೆಯಲ್ಲಿ ಏನಿವತ್ತು ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲೂ ಇವತ್ತು ಏನಿವತ್ತು ನಾವು ರಾಜ್ಯ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಈ ಹೋರಾಟ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಅಂತ ಒಂದು ಹೋರಾಟ ಇಡೀ ರಾಜ್ಯದಲ್ಲಿ ಇಷ್ಟು ಮಟ್ಟದಲ್ಲಿ ನಿಲ್ಲದೆ ಇಡೀ ರಾಜ್ಯ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಸಿರುವ ಸರ್ಕಾರಕ್ಕೆ, ಪಡಿತರ ಚೀಟಿದವರಿಗೆ ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ಆಹಾರ ವಿದ್ಯುತ್ಪನ್ನಗಳನ್ನು ನೀಡುವ ಸರ್ಕಾರದ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ರೇಷ್ಮೆ ಇಲಾಖೆಯಲ್ಲಿ ಈ ಹಿಂದೆ ನೀಡುತ್ತಿದ್ದ ಅನುದಾನಗಳನ್ನು ಕಡಿತಗೊಳಿಸಿರುವ ಸರ್ಕಾರ, ಕಂದಾಯ ಇಲಾಖೆಗಳಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುವಂತಹ ಸರ್ಕಾರಕ್ಕೆ, ಜಿಲ್ಲಾಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡದ ಸರ್ಕಾರಕ್ಕೆ, ಕಾರ್ಯಕರ್ತಗೊಳಿಸದ ಸರ್ಕಾರಕ್ಕೆ, ಭಾಗ್ಯಗಳನ್ನು ಪೂರೈಸುವ ನೆಪದಲ್ಲಿ ಗ್ರಾಮ ಪಂಚಾಯತಿ ಕಾಮಗಾರಿಗಳನ್ನು ಗುತ್ತಿಗೆದಾರರ ಬಾಕಿ ಹಣ ಪಾವತಿ ಮಾಡದೆ ವಂಚಿಸುತ್ತಿರುವ ಸರ್ಕಾರಕ್ಕೆ, ರೈತರ ಬೆಳೆಗಳಿಗೆ